ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಫೈನಲಿ ಏನ್ ಹೇಳಕ್ ಇಷ್ಟಪಡ್ತೀರಾ, ಯಾರಿಗೆ ಹೇಳಕ್ ಇಷ್ಟಪಡ್ತೀರಾ, ಮತ್ತೆ ಹೆಂಗೆ Yes, madam, ನಾನು ಇದನ್ನ ಹೇಳ್ತೀನಿ. ಈಗ ಶಮಂತ್ ಅವ್ರ ಹೆಂಡತಿ ಮಕ್ಕಳನ್ನ ತೋರಿಸ್ಬೇಕು, ಅಟ್ಲೀಸ್ಟ್ ಅದಕ್ಕೆ ಸಂಬಂಧಪಟ್ಟಂತ ಹೆಂಗೆ ಇರುತ್ತೆ ಹೋರಾಟ ಅಂತ. ಖಂಡಿತ ಮೇಡಮ್, ಅದನ್ನ ಮುಂದಿನ ಹೋರಾಟ ಕಂಪ್ಲೇಂಟ್ ಮೂಲಕವಾಗಿ ನಾನು ಖಂಡಿತವಾಗಿ ಅದನ್ನ Complaint ಕೊಡ್ತೀರಾ? ಎಸ್ ಮೇಡಮ್, ಕಂಪ್ಲೇಂಟ್ ಕೊಡಿಸ್ತೀನಿ. ಅಟ್ಲೀಸ್ಟ್ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಿಸ್ತೀನಿ. ಅದನ್ನ ಅವರೇ ಕ್ಲಿಯರಿಟಿ ಕೊಡ್ತಾರೆ. ನಾನು ಏನ್ ಹೇಳ್ತಿದ್ದೀನಿ, ಇವತ್ತು ಕರ್ನಾಟಕದ ಜನತೆ ನನಗೆ ಏನ್ ಕೇಳ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಪೊಲೀಸ್ ಇಲಾಖೆಗಳಿರೋದು ಸಾರ್ವಜನಿಕರ ಕುಂದುಕೊರತೆಗಳಿಗೆ ಒಂದು ಕೆಲವೊಂದು ಸೊಲ್ಯೂಷನ್ಸ್ ನ ಕೊಡ್ಲಿಕ್ಕೆ ಅಂತ. ಎಸ್ ಮೇಡಮ್, ಇವತ್ತಿನ ಎಲ್ಲ ನಾನು ಅದರಲ್ಲೂ ಇನ್ಕ್ಲೂಡಿಂಗ್ ನಾನು ಹೊಳೆನರಸೀಪುರ ಪೊಲೀಸ್ ಸ್ಟೇಷನ್ ಹೆಂಗಾಗಿದೆ ಅಂತಂದ್ರೆ ಸಂಧಾನ ಠಾಣೆ ಆಗಿದೆ ಮೇಡಮ್. ಇವತ್ತಿಗೂ ನಾನು ಅದನ್ನ ಬಾಯ್ಬಿಟ್ಟ ಹೇಳ್ತಾ ಇದ್ದೀನಿ. ಬರೀ ಫೇರ್ ಮಾಡಲ್ಲ, ಇವ್ರು ಡೈರೆಕ್ಟ್ ಆಗಿ ತೆಗೆದುಕೊಂಡು ಹೋಗಿ ಕರಿಯೋಣ, ರಾಜಿ ಮಾಡೋಣ. ಹಾಗಾದ್ರೆ ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗಬೇಕು? ಮತ್ತೆ ನಾನು ಗೃಹ ಮಂತ್ರಿಗಳಿಗೆ ಇಲ್ಲಿ ನಾನು ನಿಜವಾಗ್ಲೂ ಪರಮೇಶ್ವರ್ ಅವ್ರಿಗೆ ಹೇಳ್ತಾ ಇದ್ದೀನಿ, ದಯಮಾಡಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ ದಯವಿಟ್ಟು ತಿರುಗಿ ನೋಡ್ರಿ, ತಿರುಗಿ ನೋಡಿ. ಯಾಕೆಂದ್ರೆ ಗೃಹ ಸಚಿವ ಖಾತೆ ಅಂತಿಂತ ಖಾತೆ ಅಲ್ಲ ಅದು. ಓಕೆ ನಾಗಲಕ್ಷ್ಮಿ ಅವರೇ, ಎನಿವೆ ನೀವು ಅಳಲು ಹೊರಗೆ ಹಾಕ್ತಾ ಇದ್ದೀರಾ, ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದೀರಾ. ಹೌದು. ಖಂಡಿತ ತಲುಪಬೇಕಾದವ್ರಿಗೆ ತಲುಪಿರುತ್ತೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು ಇಷ್ಟೊತ್ತು ನಮ್ಮ ಜೊತೆಗೆ ಇದಕ್ಕೆ. ಶಮಂತ್ ಅವರೇ, ಆದಷ್ಟು ಬೇಗ ನಿಮ್ಮ ಹೆಂಡತಿ ಮಕ್ಕಳು ನಿಮಗೆ ಸಿಗೋ ರೀತಿ ಆಗಲಿ ಅಂತ ನಾವು ಕೂಡ ಹೇಳ್ತೀವಿ. ಎನಿವೆ ಕಾನೂನು ಹೋರಾಟ ಮಾಡಬೇಕಂದ್ರೆ ಒಂದು ಕಂಪ್ಲೇಂಟ್ ಕೊಡಲೇಬೇಕು ನೀವು ಅಧಿಕೃತವಾಗಿ, ಅದನ್ನ ಮಾಡಿ ಅಂತ. ಆ ಪ್ರೋಸೆಸ್ ಪ್ರಕಾರ ಹೋದ್ರೆ ಅಟ್ಲೀಸ್ಟ್ ಏನೋ ಒಂದು ಸಿಗುತ್ತೆ ಅಂತ. ಅವ್ರು ಬರ್ತಾರ ಬರಲ್ವಾ, ಅದು ನೆಕ್ಸ್ಟ್ ಪ್ರೋಸೆಸ್ಸು, ಅವ್ರು ಬರ್ಕೊಡ್ತಾರೆ ಅದನ್ನ, ಅಥವಾ ಕಾನೂನು ಹೋರಾಟ ಮಾಡಿ. ಬಟ್ ಅದಕ್ಕೂ ಮುಂಚೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟರೆ ಒಳ್ಳೇದು ಅಂತ. ಎನಿವೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗಿದ್ದು ಮಾತನಾಡಿದ್ದಕ್ಕಾಗಿ. ಇದು ಓವರ್ ಆಲ್ ಹೊಳೆ ನರಸೀಪುರ ಸ್ಟೇಷನ್ನಲ್ಲಿ ಆಗಿರುವಂತಹ ಬೆಳವಣಿಗೆ, ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆ. ಅತ್ಯಾಚಾರ ಆಗಿದೆ ಅಂತ ಹೋದಂಥ ಮಹಿಳೆ ದಿಢೀರಂತ ಅತ್ಯಾಚಾರ ಆಗಿಲ್ಲ, ಇನ್ಯಾರ್ದೋ ಫೋರ್ಸಿಂದ ನಾನು ಕಂಪ್ಲೇಂಟ್ ಕೊಟ್ಟೆ ಅಂತಾರೆ. ಅಲ್ಲೊಬ್ಬ ಪ್ರಭಾವಿ ರಾಜಕಾರಣಿ ಕರೆ ಮಾಡಿದಕ್ಕೆ ಇಷ್ಟೆಲ್ಲ ಬೆಳವಣಿಗೆಗಳಾಯಿತು. ಈಗ ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ, ಅವ್ರನ್ನಾದ್ರೂ ತೋರಿಸಿ ಅಂತ ಅವ್ರು ಗಂಡ ಕೇಳ್ಕೊಳ್ತಿದ್ದಾರೆ. ಅಟ್ಲೀಸ್ಟ್ ಪೊಲೀಸರು ಆ ನಿಟ್ಟಿನಲ್ಲಾದ್ರೂ ಕೆಲಸ ಮಾಡಿ ಅಂತ ಕೇಳ್ಕೊಳ್ಳೋದಷ್ಟೇ.